ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಇವತ್ತು ನಾವು ಕರಾವಳಿ ಮೂವಿ ನೋಡಕ್ ಹೋಗ್ತಾ ಇದೀವಿ. ಇವಾಗ ಮನೆಯಿಂದ ಬಿಟ್ಟಿದೀವಿ. ನೋಡಿ ನೋಡಿ ನಮ್ಮ ಮೈಸೂರು ನೋಡಿ ಗೈಸ್. ಇವಾಗ ಇಲ್ಲಿ ಚಾಮುಂಡಿ ದೇವಸ್ಥಾನ ಐತೆ. ಚಾಮುಂಡಿ ದೇವ್ರದ್ದು ಇದೆ ನೋಡಿ. ಇದು ಚಾಮುಂಡಿ ದೇವಸ್ಥಾನ. ಇದೆ ಚಾಮುಂಡಿ ದೇವಸ್ಥಾನ. ಫುಲ್ಲು ಲೈಟಿಂಗ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೇನು ನಮ್ಮ ಚಾಮುಂಡಿ ಹಬ್ಬ, ಚಾಮುಂಡಿ ಜನ್ಮದಿನ ಬಂದು ಅದ್ರಿಂದ ಫುಲ್ಲು ಲೈಟಿಂಗು. ಇದ್ ನೋಡಿ ನಮ್ಮ ಮೈಸೂರು ಕೆಡಿ ರೋಡು ಹಬ್ಬ ಫುಲ್ಲು ರಶ್. ಇದಂತೂ ಹೇಳಕ್ಕೆ ಹೋಗ್ಬೇಡಿ, ಫುಲ್ಲು ಟ್ರಾಫಿಕ್ ಎಷ್ಟಿರುತ್ತೆ ಅಂದ್ರೆ ಯಪ್ಪ. ನೋಡಿ ಹಾಗೆ ಟ್ರಾಫಿಕ್ ಎಷ್ಟಿರುತ್ತೆ ಅಂತ. ನೋಡಿ ನೋಡಿ ನಮ್ ಬೀದರ್ ಹುಡುಗಿ ಮೈಸೂರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ. ಹೇಳಮ್ಮ ನೀನು. ನೋಡಿ ನೋಡಿ ಎಷ್ಟು ಟ್ರಾಫಿಕ್. ಮೋದಿ ಅವ್ರು ಬಂದಿದ್ದಾರೆ ಅಂತ ಎಷ್ಟೊಂದು ರಶ್. ಬಂದು ಹೋದ್ರು ಅವ್ರು ಆಲ್ರೆಡಿ. ಅದ್ ನನಗೂ ಗೊತ್ತಿಲ್ಲ, ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಇದು ಮೋದಿ ಅವ್ರು ಬಂದವ್ರೆ ಅಂತ ಅಲ್ಲ ಇಷ್ಟು ರಶ್. ಇದು ನಾರ್ಮಲ್ ಡೇಲು ಇಷ್ಟು ಟ್ರಾಫಿಕ್ ಇರುತ್ತೆ. ಇದು ಗಾಡಿಗಳು ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದಾವೆ. ಯಾಕಂದ್ರೆ ಮೈಸೂರು ಬೆಂಗಳೂರು ತರ ಆಗ್ತೈತೆ ಇಷ್ಟೊಂದು ನೋಡಿ ಗಾಯ್ಸ್. ಇಲ್ಲಿ ಮುಂದೆ ಹಿಡಿಯೋದು ಕ್ಯಾಮ್ರಾ. ಅಂತೂ ಎಂತೂ ಒಂದ್ ಸ್ವಲ್ಪ ಅರ್ಧ ದಾರಿಗೆ ಬಂದ್ವಿ. ನೋಡೋಣ ಮುಂದೆ ಎಲ್ಲಾದ್ರೂ ನಮ್ಮ ಮೋದಿಜಿ ಅವರು ಓಡಾಡಿದ ರಸ್ತೆ ಸಿಗುತ್ತಾ ಹೆಂಗೆ ನೋಡೋಣ ನಮ್ಮ ಮೈಸೂರಲ್ಲಿ ಇವತ್ತು. ಇನ್ನೇನ್ ಬಂದ್ವಿ, ಬಟ್ ನಂಗೆ ರೂಟ್ ಗೊತ್ತಿಲ್ಲ, ಊರಿಗೆ ಗೊತ್ತು. ಯಾವ ಮಾಲ್ಗೆ ಇದು? ಗರುಡ ಮಾಲ್ಗೆ ಹೋಗ್ತಾ ಇದ್ವಿ. ಗರುಡ ಮಾಲ್ ಅಂತೆ. ನಮ್ಮ ಮೈಸೂರು ಜನರಿಗೆಲ್ಲ ಗೊತ್ತಿರುತ್ತೆ CBS ಆಪೋಸಿಟ್ ಗರುಡ ಮಾಲ್. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಮೈಸೂರು ತುಂಬಾ ಚೆನ್ನಾಗಿಲ್ಲ ಅಂತ ಫುಲ್ ಖಾಲಿ ನೋಡಿ. ಅಪ್ಪ ನೋಡಿನಿ, ಖಾಲಿ ಖಾಲಿ ಖಾಲಿ. ನೋಡಿ ಆಷಾಢದ ಪ್ರಯುಕ್ತ ಯಾವ್ಯಾವ ತರ ಹೆಂಗ್ ಡಿಸೈನ್ ಎಲ್ಲ ಮಾಡಿದ್ದಾರೆ ನಮ್ಮ ಮೈಸೂರಲ್ಲಿ. ನೋಡಿ ಗಾಯ್ಸ್, ಬಟರ್ಫ್ಲೈ ಅಂತೆ ಏನೋ ಮಾಡವ್ರೆ. ಅಂತೂ ಇಂತೂ ನಾವು ಮೋದಿ ಅವರು ಓಡಾಡಿದ ರಸ್ತೆಗೆ ಬಂದ್ವಿ. ಈಗ ನೋಡಿ ನಾವು ಓಡಾಡ್ತಾ ಇದೀವಿ. ಬಟ್ ರೋಡ್ ಎಷ್ಟು ಚೆನ್ನಾಗೈತೆ, ನೀಟಾಗಿ ಫುಲ್ ಕ್ಲೀನ್, ಒಂದ್ ಚೂರು ಕಸ ಇಲ್ಲ. ಏನಕ್ಕೆ ಅಂದ್ರೆ ನಮ್ ಮೋದಿಜಿ ಅವರು ಮೈಸೂರಿಗೆ ಬಂದಿದಾರಲ್ಲ, ಅವ್ರು ಓಡಾಡೋ ಜಾಗ ಮಾತ್ರ ಕ್ಲೀನ್ ಮಾಡಿದ್ದಾರೆ. ಅದಕ್ಕೇನೆ ನಮ್ ಮೋದಿಜಿ ಅವರು ಅವಾಗವಾಗ ಮೈಸೂರಿಗೆ ಬರ್ತಾ ಇದ್ರೆ ಈ ತರ ನಮ್ ರೋಡ್ ಎಲ್ಲ ಕ್ಲೀನ್ ಆಗಿರುತ್ತೆ. ಅದು ಬರೋದು ಓಕೆ, ಆದ್ರೆ ಬಂದ್ರೆ ಇಂಥ ಸ್ಪೇಸ್ ಬರ್ತೀನಿ ಅಂತ ಹೇಳ್ಬಾರ್ದು. ಆಲ್ಮೋಸ್ಟ್ ನಮ್ಮ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಕೊಡ್ತೀನಿ ಅಂತ ಹೇಳ್ಬೇಕು. ಏನಕ್ಕಂದ್ರೆ ಇಂಥ ಶಾಲೆನು ಅಂತ ಹೇಳ್ಬಾರ್ದು. ಯಾಕಂದ್ರೆ ಅವ್ರು ಇಂಥ ಶಾಲೆ ಅಂತ ಹೇಳಿದ್ರೆ ಅದನ್ನ ಮಾತ್ರ ಕ್ಲೀನ್ ಆಗಿ ಮಾಡಿರ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲಾ ಶಾಲೆಗಳು ಅಪ್ಗ್ರೇಡ್ ಆಗ್ತವೆ. ಅವ್ರು ಬರ್ತಾರೆ ಅಂತ ಕ್ಲೀನ್ ಆಗಿ ಇಟ್ಟಿರ್ತಾರೆ ಅಂತ ಹೇಳೋದಿಕ್ಕೆ ನಾನಂತೂ ಇಷ್ಟಪಡ್ತೀನಿ. ಮೋದಿ ಅವರು ಅವಾಗ ಬರ್ತಾ ಇರ್ಬೇಕು, ನಮ್ಮ ಮೈಸೂರು ಇನ್ನಷ್ಟು ಕ್ಲೀನ್ ಆಗಿರ್ಬೇಕು. ನೋಡಿ ಗೈಸ್, ಏನೇನೋ ಹೇಳ್ತವ್ರೆ. ನಮ್ಮ ಮೈಸೂರು CBS ಬಸ್ ಸ್ಟ್ಯಾಂಡ್, ನಮ್ಮ ಮಹಾರಾಜರದ ಒಂದು ಸ್ಟ್ಯಾಚ್ಯೂ. ಅಂತ ಇಂತ ಗರುಡ ಮಾಲ್ಗೆ ಬಂದ್ವಿ. ಬಂದ್ವಿ ಇವಾಗ ಟಿಕೆಟ್ ತಗೋತಾ ಇದೀವಿ. ನೋಡಿ ಕರಾವಳಿ. ಯಾರ ಫೋನು ಗೊತ್ತಾ? ನನ್ನ ಫೋನು. ಬನ್ನಿ ಬನ್ನಿ ಬನ್ನಿ, ಇವಾಗ ಮಾಲಿಗೆ ಬಂದಿದೀವಿ. ಎಲ್ಲಿಗೆ ಹೋಗೋದಾ? ಸುಮ್ಮನೆ ಒಂದ್ ಸ್ವಲ್ಪ ಒಳಗಡೆ ಹೋಗಿಟ್ಟು ಬರೋಣ.
7:50 ಕೇಳಿದ್ರು ಡೆಕಾತ್ಲಾನ್ ಒಳಗಡೆ. ಸುಮ್ಮನೆ ನೋಡ್ಕೊಂಡು ಬರೋಣ. ಓಕೆ ಬನ್ನಿ ಹೋಗದ. ನೋಡಿ ಗಾಯ್ಸ್, ನೋಡಿ ದಿವ್ಯಾ, ನಿನ್ನ ಈ ಗರುಡ ಮಾಲಿಂದ ಆಚೆ ಹೋಗೋಷ್ಟೊಳಗೆ ಯಾರು ಮಹಾನಟಿ ದಿವ್ಯಾಂಜಲಿ ಅಂತ ಪರಿಚಯ ಮಾಡ್ಕೊಂಡ್ರೆ ನೀನು ಇಲ್ಲಿ ಯಾವ್ದು ಡಾಲ್ ತೋರಿಸ್ತೀಯ ಅದನ್ನ ನಾನು ಗಿಫ್ಟ್ ಮಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರು ನಿನ್ನ ಮಾತಾಡ್ಸ್ರೆ ಗುರ್ತಿಡ್ದು. ಓಕೆ ಆಯ್ತು. ಹಾ ಓಕೆ. ಯಾರಾದ್ರೂ ಗುರ್ತಿದ್ದೀರಪ್ಪ ನೋಡಿ ನನ್ನ, ಯಾರಾದ್ರೂ ಗುರ್ತಿದ್ದೀರಪ್ಪ ನನ್ನ ನೋಡಿ ಮಾತಾಡಿ. ಪಾಂಡ ಬೂಜಿಗಳು ಒಂದು ನೋಡಿ ಈಗ ನಿನ್ನ ಯಾರಾದ್ರೂ ಗುರ್ತಿಡಿದ್ರೆ ಮಾತ್ರ ಗಿಫ್ಟ್, ಆಮೇಲೆ ಗುರ್ತಿಡಿನಿಲ್ಲ ಅಂದ್ರೂ ಕೇಳಂಗಿಲ್ಲ. ಓಕೆನಾ? ಆಯ್ತು, ನೋಡೋಣ ಯಾರು ಗುರ್ತಿಡ್ದು ಮಾತಾಡಿಸ್ತಾರೆ ಅಂತ. ಯಾರಾದ್ರೂ ಗುರ್ತಿಡಿತಾರೆ ನೋಡೋಣ. ಪಾಪ ಗೈಸ್, ಇನ್ನು ಯಾರು ಅವ್ರನ್ನ ಗುರ್ತಿಡ್ದಿಲ್ಲ, ಹುಡುಕ್ತಾ ಇದ್ದಾಳೆ ಯಾರು ಗುರ್ತಿಡಿಲಿ. ಎಲ್ರು ಅವ್ರವ್ರೆಲ್ಲ ಏನೇನ್ ತಗೋಬೇಕು ಅಂತ ಹುಡುಕ್ತಾ ಇದ್ದಾರೆ. ಅದ್ರಲ್ಲಿ ನನ್ನನ್ನು ಹೆಂಗ್ ಹುಡುಕ್ತಾರೆ ಗೈಸ್, ಅಷ್ಟು ತಿಳ್ಕೋಬೇಕು. ನಾನು ಯಾಕೆ ಇಲ್ಲಿ ಬಂದೆ? ಬಾಯ್ಸ್ ಎಲ್ಲ ಹೋಗುತ್ತೆ, ಗರ್ಲ್ಸ್ ನಾವು ಕಂಡಿಡಿತಾರೆ. ನೋಡೋಣ ಯಾರು ಗುರ್ತಿಡಿದ್ರೆ ಇದನ್ನೇ ಕೊಡ್ಸೋಣ. ಯಾರು ಗುರ್ತಿಡ್ತಾರೆ ನೋಡೋಣ. ಮಹಾನಟಿ ದಿವ್ಯಾಂಜಲಿ ಅಂತ ನೋಡೋಣ. ಇದನ್ನ ಸೆಲೆಕ್ಟ್ ಮಾಡಿದಾಳೆ ಗೈಸ್. ನೋಡೋಣ ಇವತ್ತು ಮೂವಿ ಮುಗಿಯೋ ತನಕ ಯಾರು ಗುರ್ತಿಡಿತಾರೆ ಅವಾಗ ಮೆನ್ಸ್ಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಬನ್ನಿ ನೀವು ಪರ್ಚೇಸ್ ಮಾಡಿ. ನಮ್ಮ ಗರುಡ ಮಾಲ್ ಒಳಗಡೆ ಸಾಕಾಗಿದೆ. ಅಂಜಲಿ ಏನ್ ಮಾಡಿದ್ಲು ಅಂದ್ರೆ ಸ್ಟೈಲ್ ಯೂನಿಯನ್ಗೆ ಹೋಗಿ ಅದ್ರೊಳಗಡೆ ಹೋಗಿ ಗಾಯ್ಸ್ ನೈಲ್ಗೆಲ್ಲ ನೈಲ್ ಪಾಲಿಶ್ ಹಚ್ಕೊ ಬಂದ ತೋರ್ಸು ಫ್ರೀ. ಹಲೋ ಗೈಸ್, ಇವಾಗ ಕರಾವಳಿ ಮೂವಿ ನೋಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಿಲ್ಲ, ಜನರಿಗೆ ರೀಚ್ ಆಗುತ್ತೆ ಚೆನ್ನಾಗಿ. ಸಕ್ಕತ್ತಾಗೈತೆ ಮೂವಿ ಮಾತ್ರ. ಎಲ್ರು ನೋಡಿ ತುಂಬಾ ಚೆನ್ನಾಗೈತೆ. ನೀವೇನ್ ಹೇಳ್ತೀರಾ? ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಅದ್ರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ತರ ಮೂವಿ ಬರ್ತದೆ ಅನ್ಕೊಂಡಿರ್ನಿಲ್ಲ. ಅದ್ರಲ್ಲೂ ಪ್ರಜ್ವಲ್ ದೇವರಾಜ್ ಅವ್ರದ್ದು ಇಷ್ಟು ಮೂವಿ ನೋಡಿದೀನಿ. ಇದ್ರಲ್ಲಂತೂ ಎಲ್ಲಾ ಮೂವಿಗಿಂತ ಸಕ್ಕತ್ತಾಗೈತೆ. ಆದ್ರೆ ಒಂದ್ ಮಿಸ್ಟೇಕ್ ಏನಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರದ್ದೇ ಓನ್ ವಾಯ್ಸ್ ಕೊಡ್ಬೇಕಾಗಿತ್ತು. ಅವ್ರ ವಾಯ್ಸ್ ಕೊಟ್ಟಿದ್ರೆ ಇನ್ನೂ ಅದರಾಗಿರ್ತಿತ್ತು. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರು. ಮೂವಿ ಅಂತೂ ಸಕ್ಕತ್ತಾಗಿದೆ. ಎಲ್ರು ಥಿಯೇಟರ್ಗೆ ಬಂದು ನೋಡಿ. ಯಾವ್ದಾವ್ದ್ರಲ್ಲೂ ಸಿಗುತ್ತೆ ಅಂತ ಅಲ್ಲಿ ಇಲ್ಲಿ ನೋಡಕ್ ಹೋಗ್ಬೇಡಿ. ಎಲ್ಲ ನಮ್ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ಸಕ್ಕತ್ತಾಗಿದೆ ಮಾತ್ರ. ನಮ್ ಕನ್ನಡ ಸಿನಿಮಾನ ಬೆಳೆಸಿ ನೆಕ್ಸ್ಟ್ ಲೆವೆಲ್. ಸೀಟ್ ಇಂದ ಮುಂದೆ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಮೂವಿಲಾರು ಒಂದು 12 ಗಂಟೆನಾದ್ರೂ ಸೀಟ್ ನ ಒರಿಕೊಂಡೇ ಕೂತಿರ್ತೀವಿ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಕೈ ಕಟ್ಟದವನು ಎಂಡ್ ವರ್ಗು ಹಂಗೆ ಇದೆ. ಒಂದೊಂದ್ ಸೀನು ಮಾತ್ರ ಗೂಸ್ ಬಂಪ್ ಸಕ್ಕತ್ತಾಗಿದೆ. ನೋಡಿ, ಮಸ್ತ್ ಆಗಿದೆ. ಎಲ್ಲ ಆದ್ರೆ ಥಿಯೇಟರ್ಗೆ ಹೋಗಿ ನೋಡಿ. ಮೊಬೈಲ್ ಅಲ್ಲಿ ಕ್ಯಾಶಲ್ ಆಪ್ ಅದ್ರಲ್ಲೆಲ್ಲ ನೋಡಕ್ ಹೋಗ್ಬೇಡಿ. ಸಕ್ಕತ್ತಾಗಿದೆ. ಓಕೆ, ಬಾಯ್, ಗುಡ್ ನೈಟ್ ಎಲ್ರಿಗೂ. ಬಾಯ್, ಗುಡ್ ನೈಟ್. ಕರಾವಳಿ ಮೂವಿ ನೋಡಿರೋರೆಲ್ಲ ಕಮೆಂಟ್ ಅಲ್ಲಿ ಹಾಕಿ ಹೇಗಿದೆ ಅಂತ ಹಾಕಿ. ತುಂಬಾ ಚೆನ್ನಾಗೈತೆ ನೋಡಿ, ಎಲ್ರು ನೋಡ್ಬೇಕು.